ಹೇ ಬ್ರೋ, ಹಾಯ್, ಹಲೋ, ನಮಸ್ಕಾರಗಳು. ನಾನು ಕ್ರೇಜಿ ರೋಸ್ಟರ್ ಅಂತ. ಆಯ್ತು. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ಒಂದಾದ್ಮೇಲೆ ಒಂದು ನ್ಯೂಸ್ಗಳು, ಅಲ್ಲ ಬ್ರೇಕಿಂಗ್ ನ್ಯೂಸ್ಗಳು ಸರಿ ಸುಮಾರು 2-3 ತಿಂಗಳಾಯ್ತು ಅನ್ಸುತ್ತೆ. ನನಗೆ ಯಾರ ಬಗ್ಗೆ ವಿಡಿಯೋ ಮಾಡ್ಲಿ, ಯಾರ ಬಗ್ಗೆ ಬಿಡ್ಲಿ ಅಂತ ಒಂದು ತಿಳಿತಾನೆ. ಸೊ ಈಗ ರೀಸೆಂಟ್ ಆಗಿ ಏನ್ ನಡೆದೈತಿ, ಸೊ ಅದ್ರ ಬಗ್ಗೆ ನಾವು ಮಾತಾಡೋಣಂತ ಬರ್ರಿ. ಇವತ್ ನಾವ್ ಯಾರ ಬಗ್ಗೆ ರೋಸ್ಟ್ ಮಾಡ ಅಂತೀವಿ ಅಂದ್ರೆ ನಿಮಗ್ ತಮ್ಮನೇಲ್ ನೋಡ್ ಗೊತ್ತಾಗಿರ್ತೈತೆ ಅನ್ಸುತ್ತೆ. ನಿಮ್ಮ ದಿವ್ಯ ವಸಂತ, ಇದು ಇಡೀ ರಾಜ್ಯವೇ ಖುಷಿ ಪಡುವ ಸುದ್ದಿ. ಸೊ ನಾವ್ ಇವ್ರ ಮೇಲೆ ರೋಸ್ಟ್ ವಿಡಿಯೋ ಮಾಡ ಅಂತೀವಿ. ಈ ರೋಸ್ಟ್ ವಿಡಿಯೋ ನೋಡಕ್ಕಿನ ಮುಂಚೆ ನಮ್ದೊಂದು ಚಾನಲ್ದ ಇಂಟ್ರೋ ಕೇಳ್ಕೊಂಡ್ ಬಂದ ಬಿಡ್ರಲ್ಲ, ಮತ್ತೆ ಅದಕ್ ತಡ ಇಂಟ್ರೋ ಹಾಕ್. ಯಾರೋ ಇವನು ಕ್ರೇಜಿ ರೋಸ್ಟರ್. ಕವ್ವ ಯಾರ್ ಬಂದ ರವ್ವ, ಮಾಮ ಬಂದ ನವ್ವ, ಏನ್ ತಂದ ನವ್ವ, ಹಿಡ್ಕೋ ನನ್ ಬವ್ವ. Bring that ass back like a boom 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 boom. ಈಗ ಡಿ ಗ್ಯಾಂಗ್ ಏನ್ ಮಾಡೈತಿ ನೋಡೋಣ. ಡಿ ಮೀನ್ಸ್ ದಿವ್ಯಾ ಗ್ಯಾಂಗ್. ನೀವ್ ಹಂಗ ಇಮ್ಯಾಜಿನ್ ಮಾಡ್ಕೊಂಡು ನಾನೇನ್ ಮಾಡ್ಲೆ. ದಿವ್ಯಾ ವಸಂತ ಹಾಗೂ ವೆಂಕಟೇಶ್ ಎಂಬುವರು ಮಸಾಜ್ ಪಾರ್ಲರ್ಗೆ ಸ್ಪಾ ಒಂದಕ್ಕೆ ಉತ್ತರ ಭಾರತದ ಯುವತಿಯನ್ನ ಕೆಲಸಕ್ಕೆ ಸೇರಿಸಿ ತಮ್ಮ ಸಹೋದರನನ್ನು ಆ ಸ್ಪಾಗೆ ಕಳುಹಿಸಿ ರಹಸ್ಯ ಕ್ಯಾಮರಾದಿಂದ ಅಶ್ಲೀಲ ದೃಶ್ಯವನ್ನು ಸೆರೆ ಹಿಡಿದಿದ್ದಾರೆ. ನಂತರ ದಿವ್ಯಾ ಟ್ರೀ ಸ್ಪಾಗೆ ತೆರಳಿ ವಿಡಿಯೋ ತೋರಿಸಿ ನಿಮ್ಮ ಸ್ಪಾದಲ್ಲಿ ಈ ರೀತಿ ವ್ಯವಹಾರ ನಡೆಯುತ್ತಿದೆ ಎಂದು ಹೆದರಿಸಿ ಬೆದರಿಸಿ ಹಣ ಪೀಕಲು ತಯಾರಾಗಿತ್ತು ಈ ವಸೂಲಿ ಗ್ಯಾಂಗ್. ಖಾಸಗಿ ಟಿವಿ ಶೋ ಒಂದರಲ್ಲಿ ಹೆಸರು ಮಾಡಿದ್ದ ದಿವ್ಯಾ ವಸಂತ ಇದು ಇಡೀ ರಾಜ್ಯವೇ ಖುಷಿ ಪಡುವಂತ ಸುದ್ದಿ ಎಂಬ ಟ್ರೋಲ್ ಆದ ದಿವ್ಯಾ ವಸಂತ ಖಾಸಗಿ ಚಾನೆಲ್ ಒಂದರಲ್ಲಿ ಮನೋರಂಜನೆ ಕಾರ್ಯಕ್ರಮದಲ್ಲಿಯೂ ಕೂಡ ನಟನೆ ಮಾಡಿದ್ದಳು. ಆದರೆ ನೋಡಿ, ಸುಮ್ಮನೆ ಹೆಸರು ಬರುವುದಿಲ್ಲ. ಅತಿಯಾದ ಆತ್ಮವಿಶ್ವಾಸ, ಅತಿಯಾದ ಹಣದ ಆಸೆ, ಐಷಾರಾಮಿ ಜೀವನ ಇದೊಂದು ದಿವ್ಯಾ ವಸಂತಳನ್ನ ಜೈಲಲ್ಲಿ ಕೂರುವ ಹಾಗೆ ಮಾಡಿದೆ. ಕೇರಳಕ್ಕೆ ಪರಾರಿಯಾಗಿದ್ದು ಏಕೆ, ತಗಲಾಕೊಂಡಿದ್ದು ಹೇಗೆ? ಇಂದಿರಾನಗರದ ಟ್ರೀ ಸ್ಪಾ ಮಾಲೀಕರು ಅದು ಯಾವಾಗ ಜೀವನ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲೆ ಮಾಡಿದ್ದರು. ಇದ್ದಕ್ಕಿದ್ದಂತೆ ಪರಾರಿಯಾಗಿ ಬಿಟ್ಟಳು ಈ ದಿವ್ಯಾ ವಸಂತ. ಮೊದಲಿಗೆ ತಮಿಳುನಾಡಿಗೆ ಪರಾರಿಯಾಗಿದ್ದಳು. ಆವಾಗ ಪೊಲೀಸ್ ತಂಡ ಫುಲ್ ಅಲರ್ಟ್ ಆಯ್ತು. ಅಲ್ಲಿಂದ ಕಾಲ್ ಕಿತ್ತ ಈ ದಿವ್ಯಾ ವಸಂತ ಸೀದಾ ಹೋಗಿದ್ದು ಕೇರಳಕ್ಕೆ. ಕರ್ನಾಟಕ ಟೀಮ್ ಕೇರಳಕ್ಕೆ ಹೋಗಿ ಸರ್ಕಿಂಗ್ ಶುರು ಮಾಡಿ ಸತತವಾಗಿ 4-5 ದಿನಗಳ ಕಾಲ ಸರ್ಕಿಂಗ್ ಮಾಡಿದ್ದ ಪೊಲೀಸರು ಕೇರಳದಲ್ಲಿ ಮುಖ ಮಾಡಿ ಪ್ರತಿಯೊಂದು ಲಾಡ್ಜ್ ಸೇರಿದಂತೆ ಎಲ್ಲಾ ಕಡೆ ಸತತವಾಗಿ ಹುಡುಕಾಟ ನಡೆಸಿದರು. ಕೊನೆಯ ದಿನ ಮತ್ತಷ್ಟು ತೀವ್ರವಾಗಿ ಹುಡುಕಾಟ ನಡೆಸಿದರು. ಪೊಲೀಸರು ಹೋಗಿದ್ದರು ಕೇರಳದ ರೈಲ್ವೆ ಸ್ಟೇಷನ್ ಸುತ್ತಮುತ್ತ ಇದ್ದ ಲಾಡ್ಜ್ ಗಳಿಗೆ. ಆ ಲಾಡ್ಜ್ ಗಳಿಗೆ ಭೇಟಿ ಮಾಡಿ ಪರಿಶೀಲನೆ ಮಾಡಿದ ಕಾಕಿಗೆ ತಗಲಾಕೊಂಡಳು ನೋಡಿ ಈ ದಿವ್ಯಾ ವಸಂತ. ಕೇರಳದಿಂದ ಕರ್ನಾಟಕಕ್ಕೆ ಕರೆತಂದು ದಿವ್ಯಾ ವಸಂತಳನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ 5 ದಿನಗಳ ಕಾಲ ಪೊಲೀಸ್ ಕಸ್ಟಡಿಯಲ್ಲಿ ಕರೆತಂದು ವಿಚಾರಣೆ ನಡೆಸಿದ್ದಾರೆ. ತಾನಾಯ್ತು, ತನ್ನ ಕೆಲಸ ಆಯ್ತು ಅಂತ ಇದ್ದಿದ್ರೆ ಈ ಗತಿ ಬರ್ತಿತ್ತ? ಈ ಪ್ರಕರಣದಲ್ಲಿ ಇನ್ನೂ 2 ಎಸ್ಕೇಪ್ ಆಗಿದ್ದು, ಇದರಲ್ಲೇ ಇನ್ನು ಯಾರ್ಯಾರು ಸಿಕ್ಕಿ ಬೀಳ್ತಾರೋ ಎನ್ನೋದನ್ನ ಕಾದು ನೋಡಬೇಕು. ಈ ಮಗ ಫ್ಯಾಕ್ಟ್ ಹೇಳತ್ತಾನೋ, ನ್ಯೂಸ್ ಹೇಳಾಗತ್ತಾನೋ, ಏನ್ ರೋಸ್ಟ್ ಮಾಡ ಅಂತಾನೋ ಏನಿದೆ ಅಂದ್ರೆನ. ಸೊ ಇದು ಇಷ್ಟೊತ್ತು ತೋರಿಸಿದ್ದು ನ್ಯೂಸ್ ದಾಗಿಂದ ಅಪ್ಡೇಟ್. ಮತ್ತೆ ನಾವೊಂದ್ ಸ್ವಲ್ಪ ಉಗುದ ಈ ವಿಡಿಯೋನ ಎಂಡ್ ಮಾಡೋಣಂತ ಬರ್ರಿ. ಟ್ರೋಲ್ ಆಗುತ್ತೆ, ಇದು ಟ್ರೋಲ್ ಆಗುತ್ತೆ, ಇನ್ಸ್ಟಾದಲ್ಲಿ ಫುಲ್ ವ್ಯೂಸ್ ಆಗುತ್ತೆ, ಕೆಲಸದಿಲ್ಲವ್ರಿಗೆ ಟೈಮ್ ಪಾಸ್ ಆಗುತ್ತೆ. ಫೇಮಸ್ ಆದ್ರೆ ಟ್ರೋಲ್ ಆಗೋದು ಸಹಜ ಕಣೆ. ಓಕೆ ಫ್ರೆಂಡ್ಸ್, ಇಷ್ಟೆಲ್ಲಕ್ಕೆ ಇಷ್ಟಪಡ್ತೀನಿ. ನೋಡ್ರಿ ಇಲ್ಲಿ ಟ್ರೋಲ್ ಆಗುತ್ತೆ ಅಂತಂದು ಸಾಂಗ್ ಹಾಡ್ಕೊಂತ ಗಾಡಿ ಮೇಲೆ ಹೊಂಟಾರ 3 ಮಂದಿ ಹೆಲ್ಮೆಟ್ ಹಾಕೋಲಾರ್ದ. ಹುಚ್ಚೊಳೆ ಮಕ್ಕಳು ತಗೊಂಡ್ ಬಂದ ಆ ಗಾಡಿ ಮೇಲೆ ಒಬ್ರು ನಡ್ಬರ್ಕ ಯಾರೋ ಕುಂತಿದ್ರಲ್ಲ. ಇದು ಟ್ರೋಲ್ ಆಗುತ್ತೆ. ಓಹೋ ಟ್ರೋಲ್ ಆಗುತ್ತೆ ಅಂತೆ. ಮೊನ್ನೆ ದಿವ್ಯಾ ಅಕ್ಕನ ಕ್ಲೋಸ್ ಫ್ರೆಂಡ್ ಏನೋ ಮಾತಾಡ್ತಾ ಇದ್ರಲ್ಲ. ಈಗ ದರ್ಶನ್ ಗ್ಯಾಂಗ್ ಅಲ್ಲ, ದಿವ್ಯಾ ಗ್ಯಾಂಗ್. डी मीन्स दिव्या गैंग। प्यारी समझ गई।
ದಿವ್ಯಾ ಅಕ್ಕ BTV ಒಳಗ ಆಂಕರ್ ಇದ್ದಾಳ. ಸೊ ಆಕೆಯಲ್ಲಿ ಹೆಂಗ್ ಕೆಲಸ ಮಾಡ್ತಾಳ ಅಂದ್ರ ಹೊರಗ ಹೋಗಿದ್ರ ಮೊನ್ನೆ ಅಲ್ಲಿ ಏನ್ ಮಾತಾಡ್ಯಾರ ನೋಡ್ರಿ. ಕರ್ಕೊಂಡೋಗಿ ನೈಸ್ ಆಗಿ ಪುಸ್ಲಾಯಿಸ್ಕೊಂಡು ಮಾತಾಡಿಸ್ಕೊಂಡು ಕರ್ಕೊಂಡೋಗಿ ಕೊನೆಯದಾಗಿ ಕೊಲೆಯಲ್ಲಿ ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ. ಕೊಲೆಯಲ್ಲಿ ಅಕ್ಕ ಅದು ಕೊಳೆ ಅಲ್ಲ, ಕೊಲೆ. ಕೊಲೆಗೂ ತುಂಬಾ ವ್ಯತ್ಯಾಸ ಇದೆ. ನೀನ್ ಹೇಳ್ತಿರೋದು ಸರಿ ಐತಾ? ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ದಿವ್ಯಾ ಅಕ್ಕ ಅವ್ರು ಇಷ್ಟೆಲ್ಲ ಹುಸಾಬರಿ ಮಾಡ್ಕೊಂಡ್ ಕುಂತಾರ. ಇಷ್ಟೆಲ್ಲ ಹುಸಾಬರಿ ಮಾಡ್ಕೊತ ಕುಂದ್ರು ಬದ್ಲಿ ನಿಮ್ದ ಒಂದು ನ್ಯೂಸ್ ಚಾನಲ್ ಐತಿ. ಸೊ ಅದ್ರೊಳಗ ಚಂತಗ ಕೆಲಸ ಮಾಡ್ಕೊತ ಹೋಗ್ರಿ, ಇಂಥ ಪಾಲ್ತುಗೆ ಎಲ್ಲ ಬಿಟ್ಟು. ಓಕೆ, ಈಗ ನಡೆಯತ್ತಿರೋ ಕೇಸ್ದಾಗ ದಿವ್ಯಾ ಅಕ್ಕನ ಕೈವಾಡ ಐತಿಲ್ಲೋ ನೋಡೋರದಾರ. ಸೊ 2 ವಾರ ಆದ್ರೂ ಇನ್ನೂ ಏನು ವಾಪಸ್ ಸುದ್ದಿನೂ ಇಲ್ಲ. ನೋಡೋಣಂತ ಏನಾಗ್ತೈತಿ. ಇಲ್ಲಿಗೆ ನಾವು ವಿಡಿಯೋನ ಎಂಡ್ ಮಾಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹೊಸ್ದಾಗಿ ಬಂದವ್ರು ಸಬ್ಸ್ಕ್ರೈಬ್ ಆಗ್ರಿ. ಓಕೆ, ಮುಂದಿನ ವಿಡಿಯೋನಾಗ ಸಿಗೋಣಂತ. ಎಲ್ಲರಿಗೂ ಟಾಟಾ, ಬಾಯ್ ಬಾಯ್, ಸಿ ಯು.